ವಿಧಾನ ಪರಿಷತ್ನ ಚುನಾವಣಾ ಅಖಾಡ ರಂಗೇರ್ತಾ ಇದೆ. 7 ಸದಸ್ಯರ ಆಯ್ಕೆಗೆ 8 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಿದ್ದಾರೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ವಿಧಾನ ಪರಿಷತ್ನ 7 ಸದಸ್ಯರ ಆಯ್ಕೆಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಇಲ್ಲಿವರೆಗೂ 80ಕ್ಕೂ ಹೆಚ್ಚು ಶಾಸಕರು ಮತದಾನ ಮಾಡಿದ್ದಾರೆ. 222 ಸದಸ್ಯ ಬಲ. ಒಬ್ಬರ ಗೆಲುವಿಗೆ ಬೇಕು ಕನಿಷ್ಠ 28 ಮತ. ಕಾಂಗ್ರೆಸ್ನ 4, ಬಿಜೆಪಿಯ 2 ಗೆಲುವು ಖಚಿತ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಅಭ್ಯರ್ಥಿಗಳ ಜಿದ್ದು. 3 ಪಕ್ಷಗಳಲ್ಲೂ ಕಾಡ್ತಾ ಇದೆ ಅಡ್ಡ ಮತದಾನದ ಆತಂಕ. ಈಗಾಗಲೇ ರೆಸಾರ್ಟ್ ರಾಜಕೀಯ ಮಾಡಿದ ನಂತರದಲ್ಲಿ ಬಸ್ ಹತ್ಕೊಂಡು ಬಂದಿದ್ದಾಗದೆ ವಿಧಾನಸೌಧಕ್ಕೆ ಬಂದು ಕೆಲ ಶಾಸಕರು ಮತದಾನವನ್ನ ಮಾಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಮತದಾನ ಆಗತ್ತೆ. ಕೆಲವೊಂದಷ್ಟು ಕುತೂಹಲ ಇದೆ ಅಡ್ಡ ಮತದಾನ ಆಗಬಹುದು ಅಂತ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿರೋದೇ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಜೊತೆಗೆ 3 ಪಕ್ಷಗಳಲ್ಲೂ ಕೂಡ ಅಡ್ಡ ಮತದಾನದ ಆತಂಕ ಮನೆ ಮಾಡಿದೆ. ಪರಿಷತ್ ರಣಕಣದಲ್ಲಿ ಕೊನೆ ಕ್ಷಣದಲ್ಲಿ ರಣತಂತ್ರ ಬದಲಾಗಬಹುದು. ಪ್ರತಿ ಅಭ್ಯರ್ಥಿಗೆ 30 ಮತಗಳನ್ನು ಹಾಕಿಸೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ನ 4 ಅಭ್ಯರ್ಥಿಗಳಿಗೆ ತಲಾ 30 ಮತ. ಕೈನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಹೆಚ್ಚುವರಿ ಮತಗಳು. ಹೆಚ್ಚುವರಿ 15 ಮತಗಳ ಜೊತೆ 120 ಶಾಸಕರ 2ನೇ ಪ್ರಾಶಸ್ತ್ಯದ ಮತ ಬರಬಹುದು. ಬಿಜೆಪಿ ಕೂಡ ತನ್ನ 2 ಅಭ್ಯರ್ಥಿಗಳಿಗೆ ತಲಾ 30 ಮತ ಹೆಚ್ಚುವರಿ ಮತದ ಜೊತೆಗೆ ಜೆಡಿಎಸ್ ಅಭ್ಯರ್ಥಿಗೆ 60 ಶಾಸಕರ 2ನೇ ಪ್ರಾಶಸ್ತ್ಯದ ಮತವನ್ನ ಕೊಡುವಂತ ಲೆಕ್ಕಾಚಾರವನ್ನ ಹಾಕೊಂಡಿರೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಗೊತ್ತಿದೆ ಅವರಿಗೆ ಬಲಾಬಲ ಏನು, ಸಂಖ್ಯಾಬಲದ ಆಧಾರದ ಮೇಲೆ ಹೇಗೆ ಗೆಲ್ಲಿಸಿಕೊಳ್ಳಬಹುದು ಅಂತ. ಪ್ರತಿ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿದ್ರೆ 28 ಮತಗಳು ಬೇಕು. ಆದ್ರೆ ರಣತಂತ್ರವನ್ನ ರೂಪಿಸೋದ್ರ ಮೂಲಕ 30 ಮತಗಳನ್ನ ಹಾಕಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಲೆಕ್ಕಾಚಾರ ಹೇಗೆ ಅಂತ 28 ಮತದ ಬದಲು 30 ಮತಗಳು ಅಂತ ಹೇಳಿದ್ರೆ ಯಾವ ರೀತಿ ಕ್ಯಾಲ್ಕುಲೇಷನ್ ತಪ್ಪಾಗೋದಿಲ್ವಾ, ಅಥವಾ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗತ್ತೆ? ಪ್ರಮುಖವಾಗಿ MLC ಚುನಾವಣೆ ಬಹಳಷ್ಟು ಒಂದು ಕುತೂಹಲ ಘಟ್ಟಕ್ಕೆ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಜೆಡಿಎಸ್ ಶಾಸಕ GT ದೇವೇಗೌಡ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಗೆಲುವು ಬಹಳಷ್ಟು ಒಂದು ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ಸಂದರ್ಭ ಇದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರೇನಿದ್ದಾರೆ ಇವರು ತಮ್ಮ ಅಭ್ಯರ್ಥಿಗಳಿಗೆ 28 ಮತ ಬದಲಾಗಿ 30 ಮತಗಳು ಹೆಚ್ಚುವರಿ ಮತಗಳನ್ನ ಹಾಕಿಸತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ ಅನ್ನೊಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಯಾಕೆಂದ್ರೆ ಜೆಡಿಎಸ್ ಶಾಸಕರೇ ಈ ರೀತಿ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲುವು ಇಲ್ಲಿ ನಿಶ್ಚಿತವಾಗಿಲ್ಲ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚುವರಿ ಮತಗಳನ್ನ ಹಾಕಿಸಿದ್ರೆ 2ನೇ ಪ್ರಾಶಸ್ತ್ಯದ ಒಂದು ಮತಗಳ ಒಂದು ಕೊರತೆನೂ ಕೂಡ ಇರೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಹಾಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ತಲಾ 30 ಮತಗಳನ್ನ ಹಾಕಿಸ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಈಗ ತಮ್ಮ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈಗ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಪಕ್ಷೇತರರ ಒಂದು ಬೆಂಬಲ ಇದೆ. ಹಾಗೆ ಬಿಜೆಪಿ ನಾಯಕರ ಉಚ್ಚಾಟಿತ ಶಾಸಕರಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಅನೂರು ಮಂಜುನಾಥ್ ಜೆಡಿಎಸ್ ಶಾಸಕ ಇವರೇನಿದ್ದಾರೆ ಇವರ ಕೂಡ ಅಡ್ಡ ಮತದಾನ ಮಾಡತಕ್ಕಂಥ ಒಂದು ಸಾಧ್ಯತೆಗಳಿದೆ. ಹೀಗಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಬಹುತೇಕ ಗೆಲುವು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಅಜಯ್ ಸಂಗೂರ್ ಇದ್ದಾರೆ. ಸರ್, ಪ್ರಮುಖವಾಗಿ ಜೆಡಿಎಸ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಇವಾಗ ಕಾಂಗ್ರೆಸ್ ನಮ್ಮ 5 ಅಭ್ಯರ್ಥಿ ಖಂಡಿತವಾಗಿ ನಾವು ಗೆಲ್ತೀವಿ, ಮತ್ತೆ ಎಲ್ಲ ಸಂಪೂರ್ಣ ಒಂದು ಬಹುಮತ ಇರ್ತದೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ವಿವಿಧ ಪಕ್ಷಗಳಿಂದನೂ ಕೂಡ ನಮ್ಗೆ ಹಾಕ್ತಾ ಇದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ಆಮೇಲೆ ಬಿಜೆಪಿ ಉಚ್ಚಾಟಿತ ಶಾಸಕರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕ್ತಿವಿ ಅನ್ನೋ ಘೋಷಣೆಯನ್ನು ಕೂಡ ಮಾಡ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಜೊತೆನೆ ಬಂದಿದ್ದಾರಲ್ಲ, ಏನ್ ಪ್ರಶ್ನೆ ಬರಲ್ಲ. ಅವರು ಮೊದಲು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಿದ್ರು, ನಂತರ ಆ ಪಕ್ಷದಲ್ಲಿ ಅದು ಆಪರೇಷನ್ ಕಮಲದಲ್ಲಿ ಹೋಗಿದ್ರು, ವಾಪಸ್ ಬಂದಿದ್ದಾರೆ, ನಮ್ಗೆ ಹಾಕಿದ್ದಾರೆ ಅಂತ ಒಂದು ವಿಶ್ವಾಸ ಇದೆ. 5ನೇ ಅಭ್ಯರ್ಥಿ ಗೆಲುವು ಕೂಡ ನಿಶ್ಚಿತ ಖಂಡಿತವಾಗಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಓಕೆ, ಥ್ಯಾಂಕ್ ಯು. ಸೊ ಈ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. 5ನೇ ಅಭ್ಯರ್ಥಿನೂ ಕೂಡ ಗೆಲುವು ಕನ್ಫರ್ಮ್ ಆಗಿದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಡಯಾನಾ, ಓಕೆ, ಬಿ ಆನ್ ಹೋಲ್ಡ್ ಆನಂದ್. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಮೇಲ್ಮನೆ ಮತಯುದ್ಧ ಆಗ್ತಾ ಇರೋದು, ಬಹಳ ಬಿರುಸಿನಿಂದ ವೋಟಿಂಗ್ಸ್ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಪರಿಷತ್ ಚುನಾವಣೆಗೆ ಮತದಾನ ನಡೀತಾ ಇರೋದು. ವಿಧಾನಸೌಧದಲ್ಲಿರೋ ಕಾಂಗ್ರೆಸ್ ಶಾಸಕರು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ತಮ್ಮ ಅಭ್ಯರ್ಥಿಯನ್ನೇ ಗೆಲ್ಲಿಸಬೇಕಂತ. ಮತದಾನಕ್ಕೂ ಮುನ್ನ ಶಾಸಕರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಶಾಸಕರಿಗೆ ಇನ್ನೂ ಒಂದ್ಸಲ ಟ್ರೈನಿಂಗ್ ನೀಡ್ತಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್.
ಸುರ್ಜೇವಾಲಾ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕೂಡ ಈ ಸಭೆಯಲ್ಲಿ ಅಥವಾ ಟ್ರೈನಿಂಗ್ ಕೊಡುವಂತ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ನಿನ್ನೆ ಮೊನ್ನೆ 2 ದಿನ CLP ಸಭೆ ಮಾಡೋದ್ರ ಮೂಲಕ ಟ್ರೈನ್ ಅಪ್ ಆಗಿತ್ತು. ಆದ್ರೂ ಕೂಡ ರಣತಂತ್ರವನ್ನ ರೂಪಿಸ್ತಿದ್ದಾರೆ ಟ್ರಬಲ್ ಶೂಟರ್. ಇವರಿಗೆ ಸುರ್ಜೇವಾಲಾ, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕೂಡ ಸಾಥ್ ನೀಡ್ತಿರೋದು ಗೊತ್ತಾಗ್ತಾ ಇದೆ. ಆನಂದ್, ನೀವು ಡೀಟೇಲ್ಸ್ ಕೊಡ್ತಾ ಇದ್ರಿ. ಈಗಾಗಲೇ ಯಾವ ರೀತಿ ಬರದಿಂದ ಸಾಗ್ತಾ ಇದೆ, ಜೊತೆಗೆ ಸುರ್ಜೇವಾಲಾ, ಸಿದ್ದರಾಮಯ್ಯ ಸೇರಿದಂತೆ ಬಿಕೆ ಹರಿಪ್ರಸಾದ್ ಭಾಗಿಯಾಗಿರೋದು ಎಷ್ಟರ ಮಟ್ಟಿಗೆ ಒಂದು ರೀತಿ ಶಕ್ತಿ ತುಂಬುದಂಗಾಗಿದೆ, ಯಾವ ರೀತಿ ಪ್ರಿಪೇರ್ ನಡೀತಾ ಇದೆ, ತರಬೇತಿ ಹೇಗೆ ಕೊಡ್ತಿದ್ದಾರೆ ಮತ್ತೆ? ಡೈನಾ, ಕಾಂಗ್ರೆಸ್ನ ಒಂದೇ ಒಂದು ಮತ ಆಚೆ ಈಚೆ ಹೋಗಬಾರದು ಅನ್ನೋ ನಿಟ್ಟಲ್ಲಿ ಹಿರಿಯ ನಾಯಕರು ಬಹಳಷ್ಟು ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. 3 ದಿನಗಳ ರೆಸಾರ್ಟ್ ಅನ್ನ ವಾಸ್ತವ್ಯವನ್ನ ಮುಗಿಸಿ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ವಿಧಾನಸೌಧಕ್ಕೆ ಬಂದು ತಂಡಗಳಾಗಿ ಹೋಗಿ ಮತ ಚಲಾಯಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಪ್ರಮುಖವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ, ಸುರ್ಜೇವಾಲಾ, BK ಹರಿಪ್ರಸಾದ್ ಉಪಸ್ಥಿತಿಯಲ್ಲಿ ಎಲ್ಲ ಒಂದು ಶಾಸಕರ ಜೊತೆ ಸಭೆನೂ ಕೂಡ ನಡೆಸಲಾಯಿತು. ಸಭೆಯಲ್ಲಿ ಯಾರ್ಯಾರು ಯಾವ್ಯಾವ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ತಂಡಗಳಾಗಿ ಹೋಗಿ ಆಯಾ ಸೂಚನೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತಹ SD ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಭಾಗಿಯಾಗಿದ್ರು. ಹಾಗಾಗಿ ಅವರ 2 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ನಾನು ಹಿಂದೆ ಹೇಳಿದಂತೆ GT ದೇವೇಗೌಡ ಅವರು ಕೂಡ JDSಗೆ ಕೈಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರ್ತಕ್ಕಂಥ ಸಾಧ್ಯತೆಗಳಿದೆ. ಹೀಗಾಗಿ ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಮತಗಳನ್ನ ಕೊಡಿಸ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ವೋಟಿಂಗ್ ನಡೀತಾ ಇದೆ. ಸಂಜೆ 4 ಗಂಟೆ ತನಕ ಕೂಡ ಸಮಯಾವಕಾಶ ಇದೆ. ಸದ್ಯ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 90 ಮತಗಳು ಚಲಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಬಾಕಿ ಮತಗಳ ಚಲಾವಣೆ ಏನಿದೆ ಇದು ಸಂಜೆ 4 ಗಂಟೆ ಒಳಗಡೆನೆ ಈ ಒಂದು ಮತದಾನದ ಪ್ರಕ್ರಿಯೆ ಮುಗಿತಕ್ಕಂಥ ಒಂದು ಸಾಧ್ಯತೆ ಇದೆ. ತದನಂತರ ಸಂಜೆ 4 ಗಂಟೆ ನಂತರ ಫಲಿತಾಂಶವು ಘೋಷಣೆ ಆಗುತ್ತೆ. ಡಯನಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ